ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇನಪ್ಪ? ಇಲ್ಲಮ್ಮ. ಬಂಗಾರು, ನೀನೆಲ್ಲ ರೆಡಿ ಮಾಡಿರಮ್ಮ, ನಾವು ಹೋಗಿ ಕೈ ತೊಳ್ಕೊಂಡು ಬರ್ತೀವಿ. ಸರಿ, ಹೋಗಿ ಬನ್ನಿ. ಬಾರಪ್ಪ ಬಾ. ಅಣ್ಣ ಅವನೇ ಕೈ ತೊಳಿತಾನ? ಇಲ್ಲ ಕಣ, ಹುಷಾರಾಗ್ತಿದ್ದೇನೆ ಗೋಪ. ಇರಪ್ಪ, ಅಣ್ಣ ತೊಳ್ಕೊಂಬಂದ್ಬಿಡ್ಲಿ. ತೊಳ್ಕೊಂಡ ಅಣ್ಣ? ಹ್ಞೂ ಕಣಪ್ಪ, ನೀನು ಹೋಗು. ಏಯ್ ಇದೇನಾ ಕಣ ಅಣ್ಣ? ಅಣ್ಣ ನೀನು ಆ ಕಡೆ ಹೋಗಪ್ಪ. ಏನ್ ಗ್ರಾಚಾರಣ್ಣ ನಮ್ದು? ಆಯ್ತು ಹೋಗೋ. ಎಲ್ಲ ಒಂದೇ ಸಮಕ್ಕೆ ಇರ್ತಾರೇನೋ. ಹಾಕೋ ನೀರು ಕೈಗೆ. ಇರಪ್ಪ. ಇರೋ ಲೇ. ಗೋಪ, ಇವ್ನ ಹೆಂಗೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಅದ. ಇವ್ನ ಯಾರೋ ಸೆಲೆಕ್ಟ್ ಮಾಡಿದವರು. ಕುಂಡು ಮೇಲೆ ಗೊತ್ತಾಯ್ತದ ನಡೆಯೋಣ. ಬಂಗಾರು ಹಾಕೊಡಮ್ಮ. ಬನ್ರಪ್ಪ, ಕೂತ್ಕೊಳ್ಳಿ. ಕೊಡಮ್ಮ. ಗೋಪು, ಏಯ್ ನಿಧಾನ ಬಾರೋ, ಕೂತ್ಕೋ ಬಾರ. ಹಾಗೆ ಅವನಿಗೊಂದು ತಟ್ಟೆ ಕೊಟ್ಬಿಡಮ್ಮ. ತಗೊಳ್ಳಿ. ಏನ್ ಬೇಕು ಕೇಳಾಕ್ಸ್ಕೊಂಡು ಊಟ ಮಾಡಪ್ಪ ಗೋಪು. ಆಯ್ತಣ್ಣ. ಅಣ್ಣ ಹಪ್ಪಳ ಉಪ್ಪಿನಕಾಯಿ ಏನಿಲ್ವಾ? ಹಾ, ಬರುತ್ತೆ. ಅಪ್ಪ, ನಾನು ಹೋಗ್ಬಿಟ್ಟು ನಿಮ್ಮ ಅಳಿಯಂದ್ರಿಗೂ ಊಟ ಕೊಟ್ಬಿಟ್ಟು ಬರ್ತೀನಿ. ಬೇಗ ಹೋಗಿ ಬರಮ್ಮ. ತಗೋ. ಆಯ್ತಮ್ಮ, ನೀನು ಹೋಗು. ಅಳಿಯಂದ್ರೆ ಕಾಯ್ತಿರ್ತಾರೆ. ಊಟ ಮಾಡಿ. ಅಣ್ಣ ಏನಾಯ್ತಣ್ಣ? ಏನ್ ಹಂಗ್ ನೋಡ್ತಾ ಇದೀಯಾ? ಗೋಪು, ನನ್ನ ಮಗಳು ಬಂಗಾರ ನೋಡ್ತಿದ್ರೆ ತುಂಬಾ ಖುಷಿ ಆಗತ್ತೆ ಕಣ. ಎಷ್ಟು ಧೈರ್ಯವಂತೆ ನೋಡು. ಒಬ್ಳೆ ಒಂಟಿಯ ಕಾಡ ನೋಡಾಡ್ತಿದ್ದಾಳೆ. ನನ್ನ ಮಗಳನ್ನ ನೋಡ್ತಿದ್ರೆ ನನಗೆ ನಾಗವಂಶಿ ಜಯಂತಿ ಜ್ಞಾಪಕಕ್ಕೆ ಬರ್ತಾಳೆ. ಇದ್ಯಾವ್ದಣ್ಣ ಹೊಸ ಕ್ಯಾರೆಕ್ಟರ್ ಎಂಟ್ರಿ? ಯಾವ್ದಣ್ಣ ಅದು? ನಾಗವಂಶ ಜಯಂತಿ? ಏಯ್ ಅಲ್ಲ ಕಣೋ, ನಾಗರಹಾವಿನ ಜಯಂತಿ. ಅದೇ ಕಣೋ, ಒನಕೆ ಓಬವ್ವ ಆ ಜಯಂತಿ. ನೀವೇನು ಹೇಳು ನಾಗೇಂದ್ರಣ್ಣ, ಊಟದ ಜೊತೆ ಉಪ್ಪಿನಕಾಯಿ ಇದ್ಬಿಟ್ಟಿದ್ರೆ ಇನ್ನೂ ಮಜಾ ಇರೋದು. ಕಾಡ್ಗೆ ಒಬ್ಳೆ ಅಷ್ಟು ಮಾಡ್ಕೊಂಡು ಬಂದಿದ್ದಾಳಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಆಬದು. ಯಾಕೆ ಇಷ್ಟೊಂದು ಟೆನ್ಷನ್ ಓಡಾಡ್ತಿದ್ದಾಳೆ ಇವಳು? ಇದೇನು ಸಿಸ್ಟ್ರು, ತುಂಬ ಡಿಸ್ಟರ್ಬ್ ಆದ್ರ ಥರ ಕಾಣಿಸ್ತಿದ್ಯಾ? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ ಅಲ್ಲ, ನಿನ್ಗ್ಯಾಕೆ ಹಾಗನ್ನಿಸ್ತು? ಅಲ್ಲ, ಇಲ್ಲ ಅಂತ ನೀನು ಹೇಳ್ತಿದ್ಯಾ, ಆದರೆ ನಿನ್ನ ಮುಖದಲ್ಲಿರೋ ಎಕ್ಸ್ಪ್ರೆಷನ್ ಬೇರೇನೋ ಹೇಳ್ತಿದ್ಯಲ್ಲ. ಆದರೆ ಯೂಶ್ವಲಿ ನೀನು ಈ ಥರ ಸೀರಿಯಸ್ ಆಗಿ ತಿರುಗಾಡ್ದೋಳಲ್ಲ. ಏನಾದರೂ ಹೇಳ್ಕೊಬೇಕನ್ಸಿದ್ರೆ ಹೇಳು, ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಪ್ಪ. ನನ್ನ ಜೀವನದಲ್ಲಿ ಇವತ್ತು ತುಂಬ ಮುಖ್ಯವಾದ ದಿವಸ ನಕುಲ್. ಒಂದು ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇದ್ದೀನಿ.
ಗುಡ್ ನ್ಯೂಸಾ? ವಾವ್, ಯಾವ ಥರ ಗುಡ್ ನ್ಯೂಸ್ ಅದು? ಬಂದಿದ ತಕ್ಷಣ ಮೊದಲು ನಿನಗೆ ಹೇಳ್ತೀನಿ. ಸರಿ. ಆದರೆ ನಿನ್ನ ಮುಖದಲ್ಲಿರೋ ಟೆನ್ಷನ್ ನೋಡ್ತಾ ಇದ್ರೆ ಈ ಇಂಡಿಯಾ ಪಾಕಿಸ್ತಾನ್ ಲಾಸ್ಟ್ ಓವರಲ್ಲಿ ಒಂದು ಟೆನ್ಷನ್ ಇರುತ್ತೆ ನೋಡು, ಹಂಗೆ ಕಾಣಿಸ್ತಾ ಇದೆ. ಏನೋ ಒಂದು ಗುಡ್ ನ್ಯೂಸ್ ಬರಲಿ ಬಿಡು. ನಾನು ಆ ಗುಡ್ ನ್ಯೂಸ್ಗೆ ಕಾಯ್ತಾ ಇರ್ತೀನಿ. ಬಾಯ್. ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅನಿಸ್ತಾ ಇದೆಯಲ್ಲ. ಅಷ್ಟು ಈಸಿಯಾಗಿ ಇವಳು ಇಷ್ಟೊಂದು ಟೆನ್ಷನಲ್ಲೆಲ್ಲ ಓಡಾಡಲ್ಲ. ಎಲ್ಲ ಏನೋ ಮಿಸ್ ಹೊಡಿತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಅಕ್ಕ ಬೇರೆ ಏನೋ ಟೆನ್ಷನಲ್ಲಿದ್ದಾಳೆ. ಇವಳು ಆತಂಕ ನೋಡಿದ್ರೆ ಯಾರಿಗೂ ಏನೋ ತೊಂದರೆ ಆಗಿದೆ ಅನಿಸ್ತಿದೆ. ನೀನಾ? ಹೌದು, ನಾನೇ. ಗೊತ್ತಿತ್ತು ನನ್ ಸೂರ್ಯ ಹೆದ್ರಲ್ಲ ಅಂತ. ಆದ್ರೂ ಶಬ್ದ ಕೇಳಿದ ತಕ್ಷಣ ಒಂದ್ ಸ್ವಲ್ಪ ಹೆದರ್ಕೋತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಕೋವಿ ಹಿಡ್ಕೊಂಡು ಧೈರ್ಯವಾಗಿ ನಿಂತುಬಿಟ್ಟೆ. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನನ್ ಸೂರ್ಯ ಹಸ್ಕೊಂಡಿರ್ತಾನಲ್ಲ, ಅದಕ್ಕೆ ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನಲ್ಲ, ಅಮ್ಮ ಊಟ ಕೊಟ್ಬಾ ಅಂತ ಕಳ್ಸಿದ್ರು, ಅದಕ್ಕೆ ತಗೊಂಡ್ ಬಂದೆ. ಹೌದೌದು, ಅವ್ರು ಕೊಟ್ಟು ಕಳ್ಸಿದ್ರು, ನೀನ್ ತಗೊಂಡು ಬಂದ್ಬಿಟ್ಟೆ. ಏನ್ ಹೇಳೋಣ ನಿಮ್ಮಿಬ್ಬರಿಗೆ? ನಾವು ಯಾವ ಕೆಲ್ಸಕ್ಕೆ ಬಂದಿದೀವಿ, ಏನ್ ಕೆಲಸ ಮಾಡ್ತಾ ಇದೀವಿ, ಇದೆಂಥ ಅಪಾಯ ಜಾಗ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ? ಸೂರ್ಯ, ಬೈಯದ್ ಬಿಟ್ಟು ಆಗೋ ಕೆಲ್ಸ ನೋಡ್ತೀಯಾ? ನೀನ್ ಹೀಗೆ ಮಾಡಿದ್ರೆ ಊಟ ಮಾಡಕ್ ತಡ ಆಗುತ್ತೆ. ಆಮೇಲೆ ಹಸ್ಕೊಂಡಿರೋ ಹುಲಿಗೆ ನಾನೇ ಊಟ ಆಗ್ಬೇಕಾಗುತ್ತೆ. ಸುರಭಿ, ಈಗ ನೆನಪಾಯ್ತಾ ಅದು? ನೀನ್ ಬರೋಕ್ ಮುಂಚೆ ಅದ್ ನೆನಪಾಗ್ಲಿಲ್ವಾ? ಬಂದ್ಮೇಲೆ ಇಲ್ಲಿ ಭಯ ಆಗ್ತಿದೆ ಅಂತ ಹೇಳೋದಲ್ಲ. ನನ್ ಸೂರ್ಯ ಇರೋವಾಗ ನನಗೆ ಯಾವ ಭಯನೂ ಇಲ್ಲ. ಇವಾಗ ಊಟ ಮಾಡ್ತೀಯಾ ಇಲ್ಲ ಹೀಗೆ ಸಿಡಿ ಸಿಡಿ ಅಂತಿರ್ತೀಯಾ ಹೇಳು? ನನಗೆ ಹಸಿವಿಲ್ಲ. ಆದ್ರೆ ನನಗ್ ತುಂಬಾ ಹಸಿವಾಗ್ತಿದೆ ಸೂರ್ಯ. ನೀನಿನ್ನು ಊಟ ಮಾಡಿಲ್ವಾ? ಹೇಗಿದ್ರು ಅಲ್ಲೇ ಹೋಗ್ತೀಯಲ್ಲ, ಅವ್ರ ಜೊತೆನೆ ಕುಟ್ಕೊಂಡು ಊಟ ಮಾಡು ಅಂತ ಅಮ್ಮ ಹೇಳ್ ಕಳ್ಸಿದ್ರು. ಹೌದೌದು, ನಾವಿಲ್ಲಿ ಪಿಕ್ನಿಕ್ಗೆ ಬಂದಿದ್ದೀವಿ ನೋಡು, ಜೊತೆಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ.